ಯಾರೋ ಮತ್ತಲ್ಲಿ ನೋಡು ಕಾರಣ ಶ್ರೀಕಾಂತಣ್ಣ ಕಾರ್ಯಕ್ರಮ ಮಾಡಿ ಎರಡು ಜನಕ್ಕೆ ಮುಗಿಸಿ ಒಟ್ಟಿಸಿ ಸಭಾಗೆ 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 ಅಲ್ಲಿ ಅಲ್ಲಿ ಏನಯ್ಯ ಗುರಿ ಕಾರ್ಯ ತಾವು ಗ್ರಾಮ ಸಮಸ್ತರೊಡಗೂಡಿ ಬಂದು ಈ ಉಪನಯನ ಮಂಗಲ ಕಾರ್ಯವನ್ನು ಸಾಂಗವಾಗಿ ನೆರವೇರಿಸಿಕೊಟ್ಟದ್ದಲ್ಲದೆ ವಿಶೇಷವಾದ ಉಡುಗೊರೆ ಭಾರವೇನೆಂದು ಕೇಳುತ್ತಾನೆ ಯಜಮಾನ. ಶಿಷ್ಟಾಚಾರ ಪ್ರಕಾರ ಗ್ರಂಥಗಳಿಸಿದೋಡಿ. ಓಂ ಕರ್ಮಣ ಜಾಯತೆ ಜಂತು ಕರ್ಮಣ ಜಾಯತೆ ದ್ವಿಜಃ ವೇದಾಧ್ಯಯನತೋ ವಿಪ್ರೋ ಬ್ರಹ್ಮ ವಿಬ್ರಾಹ್ಮಣಸ್ಮೃತಃ ಜನ್ಮನ ಜಾಯತೆ ಜಂತು ಜನಿಸುತ್ತಿರಲಾಗಿ ಜಂತು ಎಂದರಿಸಿಕೊಂಡನು. ಕರ್ಮಣ ಜಾಯತೆ ದ್ವಿಜಃ ಗರ್ಭಾಧಾನ ಮುಂತಾದ ವೇದೋಕ್ತ ಕರ್ಮಗಳನ್ನು ಮಾಡುತ್ತಿರಲಾಗಿ ದ್ವಿಜ ಎಂದರಿಸಿಕೊಂಡನು. ವೇದಾಧ್ಯಯನತೋ ವಿಪ್ರಹ ವೇದಾಧ್ಯಯನವನ್ನು ಮಾಡುತ್ತಿರಲಾಗಿ ವಿಪ್ರ ಎಂದರಿಸಿಕೊಂಡನು. ಬ್ರಹ್ಮ ಸ್ಮೃತಃ ಬ್ರಹ್ಮಜ್ಞಾನವನ್ನು ತಿಳಿಯುತ್ತಿರಲಾಗಿ ಬ್ರಾಹ್ಮಣ ಎಂದರಿಸಿಕೊಂಡನು. ಬ್ರಹ್ಮಚಾರಿ ಪ್ರದೇ ನಿತ್ಯಂ ನ ಕುರ್ಯಾತ್ ದಂತಧಾವನಂ ಛತ್ರಂ ಅಪರಮಾಲ್ಯಾನಿ ಸ್ತ್ರೀಗೋಷ್ಠೀನ ಕೃಂದನಂ ವೃಕ್ಷಾರೋಹಣ ಗಮ್ಯಾದಿ ಪರ್ವತಾರೋಹಣಂ ತಥಾ ನೃತ್ತಂ ಗೀತಂ ಕಥಾಲಾಪಂ ಮೈಥುನಂ ಗಂಧಲೇಪನಂ ಮಧುಮಾಚಲ ಕ್ರೀಡಾ ಅತತ್ತಾತ್ ಗ್ರಹಣಂ ತಥಾ ಅದೃತಂತರಿವಾ ನಿದ್ರಾಂ ಬ್ರಹ್ಮಚಾರಿ ವಿವಜ್ಜಯೇತ್ ಬ್ರಹ್ಮಚಾರಿ ವ್ರತೆ ನಿತ್ಯಂ ಅಕುರ್ಯಾತ್ ದಂತಧಾವನಂ ಬ್ರಹ್ಮಚಾರಿಯು ವ್ರತದಲ್ಲಿರುವಾಗ ದಂತಧಾವನವನ್ನು ಮಾಡಬಾರದು, ಕೊಡೆ ಹಿಡಿಯಬಾರದು, ಕ್ಷೌರ ಮಾಡಿಸಿಕೊಳ್ಳಬಾರದು, ಮಾಲಿಕೆಗಳನ್ನು ಮುಡಿಯಬಾರದು, ಸ್ತ್ರೀಗೋಷ್ಠಿ ಸ್ತ್ರೀಯರನ್ನು ಚೇಷ್ಟೆ ಮಾಡಬಾರದು, ಉಗುರು ತೆಗೆಯಬಾರದು, ಮರ ಹತ್ತಬಾರದು, ಉಪ್ಪರಿಗೆ ಮೆಟ್ಟು ಹತ್ತಬಾರದು, ಪರ್ವತ ಹತ್ತಬಾರದು, ನರ್ತನ ಮಾಡಬಾರದು, ಸಂಗೀತ ಹೇಳಬಾರದು, ವೃಥಾ ಕಥಾಲಾಪವನ್ನು ಮಾಡಬಾರದು, ಅಷ್ಟಾಂಗ ವೈತರವನ್ನು ವರ್ಜನೆ ಮಾಡಬೇಕು, ಗಂಧಲೇಪನವನ್ನು ಮಾಡಬಾರದು, ಜೇನುಡಬಾರದು, ಉತ್ತುಗಾಗಿದ ಭಕ್ಷ್ಯವನ್ನು ಕೊಡಬಾರದು, ಜಲದೊಳಗೆ ಕುಣಿದಾಡಬಾರದು, ಅಸತ್ತಾಗ್ರಹಣವನ್ನು ವರ್ಜನೆ ಮಾಡಬೇಕು, ಅನೃತಂ ಸುಳ್ಳು ಹೇಳಬಾರದು, ಹಗಲು ನಿದ್ರಿಸಬಾರದು. ಇವಿಷ್ಟು ಬ್ರಹ್ಮಚಾರಿಯು ವ್ರತದಲ್ಲಿರುವಾಗ ಪಾಲಿಸಿಕೊಂಡಿರಬೇಕಾದಂತಹ ನಿಯಮಗಳು. ಏಕಾಲಿಂಗೆ ಕರೆ ದುಷ್ಟಃ ಅಪಾನೆ ಪಂಚಮೃತ್ತಿಕಾ ಪ್ರಾಣಿಪಾದೋ ತ್ರಿವಿಪಜ್ಜಾತ್ ಏತಚ್ಛೌಚಂ ವಿಧೀಯತೆ ಏತಚ್ಛೌಚಂ ಗೃಹಸ್ಥಸ್ಯ ತ್ರಿಗುಣಂ ಬ್ರಹ್ಮಚಾರಿಣಃ ತ್ರಿಗುಣಂ ತು ಮನಸ್ಥಸ್ಯ ಯತೀನಾಂ ಚ ಚತುರ್ಗುಣಂ ನಿವಾಸಂದಾಸು ಕರ್ಣಸ್ಥ ಬ್ರಹ್ಮಸೂತ್ರ ಮುದನ್ಮುಖಃ ಕ್ರಿಯಾಮೂತ್ರ ಕುರ್ಯೇಚೇ ರಾತ್ರೌ ಚೇ ದಕ್ಷಿಣಾಮುಖಃ ಬ್ರಹ್ಮಚಾರ್ಯಸ್ಯ ಪೋಷಾಣ ಕರ್ಮ ಕುರು ಆದಿವಾಸು ಶುಕ್ತಾ ಸಮಿತ ಆದೇಹಿ ಪರೀಕ್ಷಾಚರ್ಯಂಚರಾಚಾರ್ಯಾಧೀನೋ ವೇದಮಧೀಶ್ವ. ಆರತಿ ಆರತಿ ಮಾಡೈತಿ. ಆರತಿ ಮನೆಯವರು ಮತ್ತು ತಾಯಿ ಮಂದಿಯವರೆಲ್ಲ
चरणं पवित्रं विदधं पुराणं तेन मोदस्ते